हेलो फ्रेंड्स वेलकम बैक टू अवर चैनल। इवत्तु पपाया फेस पैक ना मनेयल्लि ಹೇಗೆ ಮಾಡ್ಕೋಬಹುದು, ಹೇಗೆ ಮಾಡ್ಕೊಂಡು ಹೇಗೆ ನಮ್ಮ ಸ್ಕಿನ್ ನ ಹೆಲ್ತಿಯಾಗಿ ಇಟ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ। ಪಪಾಯದಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇರೋದ್ರಿಂದ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾನೇ ಹೆಲ್ತ್ ಗೆ ಬೆನಿಫಿಟ್ಸ್ ಇದೆ, ಜೊತೆಗೆ ಸ್ಕಿನ್ ಗೂ ತುಂಬಾನೇ ಬೆನಿಫಿಟ್ಸ್ ಇದೆ। ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರ ಜೊತೆಗೆ ನಾವು ಹೆಲ್ತಿ ಲೈಫ್ ಸ್ಟೈಲ್ ನ ಫಾಲೋ ಮಾಡೋದ್ರಿಂದ ಆಮೇಲೆ ಡೈಲಿ 8 to 10 glasses of water ಕುಡಿಯೋದ್ರಿಂದ, ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡೋದ್ರಿಂದ ಅಟ್ಲೀಸ್ಟ್ 10 minutes ಮೆಡಿಟೇಷನ್ ಮಾಡೋದ್ರಿಂದ ಡೈಲಿ ಆ್ಯಂಡ್ 30 minutes ಎಕ್ಸಸೈಸ್ ಮಾಡೋದ್ರಿಂದ ಆ್ಯಂಡ್ ಫೇಶಿಯಲ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಟೈಟ್ ಆಗಿ ಇಟ್ಕೋಬೋದು। ಪಪ್ಪಾಯ ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೋಬೋದು ಮನೇಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ। ಬ್ಲೆಂಡರ್ ಜಾರ್ಗೆ ಪಪ್ಪಾಯ ಕಟ್ ಮಾಡಿರೋ ಪೀಸಸ್ನ ಹಾಕ್ಕೊಳ್ಳಿ। ನೆಕ್ಸ್ಟ್ 2 ಸ್ಪೂನ್ ಹನಿ ಹಾಕ್ಕೊಳ್ಳಿ। ಆಮೇಲೆ 2 ಟೇಬಲ್ ಸ್ಪೂನ್ ಆಫ್ ರಾ ಮಿಲ್ಕ್, ಇಷ್ಟನ್ನು ಹಾಕ್ಕೊಂಡು ಇದು ಸ್ಮೂತ್ ಪೇಸ್ಟ್ ಆಗೋ ತನಕ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು। ಆಮೇಲೆ ಇದನ್ನ ಒಂದು ಸ್ಮಾಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ। ನಿಮ್ಗೆ ಎಷ್ಟು ಬೇಕು ಇವಾಗ ಫೇಸ್ಗೆ ಹಚ್ಕೊಳ್ಳೋಕ್ಕೆ ಅಷ್ಟನ್ನು ಮಾತ್ರ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ। ಉಳಿದಿದ್ದ ಫೇಸ್ ಪ್ಯಾಕ್ನ ಐಸ್ ಕ್ಯೂಬ್ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಯಾಕಂದರೆ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಇದನ್ನು ನಾವು ಮತ್ತೆ 15 days ತನಕ ಇಟ್ಕೊಂಡು ಯೂಸ್ ಮಾಡ್ಬೋದು ಫ್ರೀಜರಲ್ಲಿ ಇಡೋದ್ರಿಂದ। ಹಚ್ಕೊಳ್ಳೋಕ್ಕಿಂತ ಮುಂಚೆ 10 minutes ಮುಂಚೆ ಎತ್ತಿಟ್ರೆ ಸಾಕು, ಅದು ಮೆಲ್ಟ್ ಆಗುತ್ತೆ, ಆಮೇಲೆ ನಾವು ಫೇಸ್ ಪ್ಯಾಕ್ನ ಯೂಸ್ ಮಾಡ್ಕೋಬೋದು। ಆಮೇಲೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಾದಮೇಲೆ ಫೇಸ್ನ, ಆಮೇಲೆ ಫೇಸ್ ಪ್ಯಾಕ್ನ ಈವನ್ ಆಗಿ ಫೇಸ್ ಆ್ಯಂಡ್ ನೆಕ್ಗೆ ಅಪ್ಲೈ ಮಾಡ್ಕೊಳ್ಳಿ। ಈ ಫೇಸ್ ಪ್ಯಾಕ್ನ 15 to 20 minutes ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ। 15 to 20 minutes ಆದಮೇಲೆ ವಾಶ್ ಮಾಡಿದ್ಮೇಲೆ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆ್ಯಂಡ್ ಹೈಡ್ರೇಟಿಂಗ್ ಆಗಿ ಕಾಣಿಸ್ತಿದೆ ಅಲ್ವಾ। ನಿಮ್ಮದು ಈ ಥರನೇ ಗ್ಲೋಯಿಂಗ್ ಆ್ಯಂಡ್ ಹೈಡ್ರೇಟಿಂಗ್ ಆಗಬೇಕು ನಿಮ್ಮ ಫೇಸ್ ಅಂತ ಅಂದರೆ ಇದನ್ನು ಟ್ರೈ ಮಾಡಿ। ಈ ಫೇಸ್ ಪ್ಯಾಕ್ ಹಾಕೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ನಿಮ್ಮ ಸ್ಕಿನ್ ನ್ಯಾಚುರಲ್ ಗ್ಲೋ ಆಗುತ್ತೆ, ಆಮೇಲೆ ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡ್ಬೋದು, ಆಮೇಲೆ ಸನ್ ಟ್ಯಾನ್ನ ರಿಮೂವ್ ಮಾಡುತ್ತೆ, ಆಮೇಲೆ ಸ್ಕಿನ್ ಟೋನ್ ಈವನ್ ಆಗಿ ಸ್ಕಿನ್ ಟೋನ್ ಇರೋ ಥರ ಆಗುತ್ತೆ ಆ್ಯಂಡ್ ಹೈಡ್ರೇಟೆಡ್ ಸ್ಕಿನ್ ಸಿಗುತ್ತೆ ನಿಮಗೆ। ಸೊ ಇದನ್ನು ಟ್ರೈ ಮಾಡಿ।